ನಮಸ್ಕಾರ ಎಲ್ರಿಗೂ ಶರತ್ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಫಾರ್ಮಿಂದ ಒಂದು ಹಸುನ ಸೇಲ್ ಮಾಡಿದ್ದೀವಿ. ಅಂತಂದರೆ ಎಷ್ಟಕ್ಕೆ ಮಾಡಿದ್ದೀವಿ ಏನು ಎತ್ತ ಅಂತೆಲ್ಲ ನಿಮ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ಕೂಲ್ನ ಸ್ವಲ್ಪ ನೀರು ಬಿಟ್ಟು ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಯಾಕೆಂತಂದರೆ ಟೈಮ್ ಆಗಿದೆ, ಅದಕ್ಕೋಸ್ಕರ. ನಾನು ಗೊಂತಿಲೆ ನಿಂತ್ಕೊಂಡು ಸ್ಕೂಲ್ ಬಿಡ್ತಿದ್ದೀನಿ. ಯಾಕಂತಂದರೆ ಈ ಕಡೆ ಬಂದರೆ ಕಾಲು ತುಳಿತವೆ, ಅದಕ್ಕೋಸ್ಕರ. ಗೊಂತಿಲೆ ಮೇವಿಲ್ಲ, ಹಂಗಾಗಿ ಗೊಂತಿಲೆ ಕಾಲಿಟ್ಟಿದ್ದೀನಿ. ಹಸು ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಅದು ಆಗಲೇ ಕೊಟ್ಟು ಒಂದು ವಾರ ಆಗಿರಬೇಕು, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂತಂದರೆ ನೈಟ್ ಏನೋ ಪಾರ್ಟಿ ಬಂದು ಗಾಡೀಲಿ ಹಾಕೊಂಡು ಹೋಗಿದ್ದಾರೆ. ಹಂಗಾಗಿ ನನಗೆ ಗೊತ್ತಿಲ್ಲ, ನಮ್ಮ ಪಾರ್ಟ್ನರ್ ಕೊಟ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ. ಗೌರಿ, ಗೌರಿ, ಮಾತೇ ಕೇಳಲ್ಲ. ನಿಮಗೆ ಹೇಳ್ದೆ ಒಂದು ಹಸು ನಮ್ಮ ಫಾರ್ಮಿಂದ ಮಾರಿದ್ದೀವಿ ಅಂತೇಳಿ. ಯಾರೋ ಒಬ್ರು ಹೇಳಿದರು. ಹಸು ತಂದಾಗ ಒಂದು ವಿಡಿಯೋ ಮಾಡಿದ್ದೆ. ಸೊ ಅವಾಗ ಮಾರೋದು ನಿಮ್ಮ ಫಾರ್ಮಿಂದ ಮಾರ್ತಿರಲ್ಲ, ಅದು ಕೂಡ ಒಂದು ವಿಡಿಯೋ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಿಮಗೆ ಆಗಲೇ ಹೇಳ್ದಂಗೆ ಒಂದು ಹಸು ಮಾರಿದ್ದೀವಿ ನಮ್ಮ ಫಾರ್ಮಿಂದ ಅಂತ ಹೇಳಿದ್ದೆ. ಒಂದು ಹಸುನು ತಂದಿದ್ದು ವಿಡಿಯೋ ಹಾಕಿದ್ದೆ, ಬಟ್ ಮಾರಿರೋ ನಮ್ಮ ಫಾರ್ಮಿಂದ ಒಂದು ಹಸು ಮಾರಿರೋ ವಿಡಿಯೋ ಯಾವುದೋ ಹಾಕಿರಲಿಲ್ಲ. ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು, ಸೇಲ್ ಮಾಡ್ತಿರಲ್ಲ ಅದ್ರದ್ದು ಒಂದು ವಿಡಿಯೋ ಹಾಕಿ ಅಂತ. ಸೊ ಒಂದು ಹಸು ಸೇಲ್ ಮಾಡಿದ್ದೀವಿ. ಎಷ್ಟಕ್ಕೆ ಹೋಗಿದೆ, ಎಷ್ಟು ಲೀಟ್ರ್ ಹಾಲು ಕೊಡ್ತಿತ್ತು, ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಮ್ಮ ಫಾರ್ಮಲ್ಲಿ ನಾವು ನಡೆಸ್ತಿರೋ ಅಂಥದ್ದು ನಮ್ಮ ಒಂದು ಅನುಭವನ ಈ ವಿಡಿಯೋದಲ್ಲಿ ತಿಳಿಸ್ತಿರೋದು. ಒಂದು HF ಇತ್ತು, ಅದು ಪ್ಯೂರ್ HF ಅಲ್ಲ. ಅದು ತಂದು ಒಂದು 5-6 ತಿಂಗಳು ಆಗಿರ್ಬೋದು ನನ್ನ ಪ್ರಕಾರ, ನನಗಷ್ಟು ನೆನಪಿಲ್ಲ. ಬಟ್ ಮಾರೋ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕಾರಣ ಏನು ಅಂತಂದರೆ ಪಾರ್ಟಿ ನೈಟೇ ತಗೊಂಡು ಹೋಗಿದ್ದಾರೆ ಗಾಡೀಲಿ ಹಾಕ್ಕೊಂಡು. ಸೊ ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಎಷ್ಟು ಗಂಟೆಗೆ ತಗೊಂಡೋಗಿದ್ದಾರೆ ಅಂತ. ನಮ್ಮ ಪಾರ್ಟ್ನರ್ ಬೆಳಗ್ಗೆ ಏನೋ ಹೇಳಿದರು, ಅವಾಗ ಗೊತ್ತಾಯಿತು. ಸೊ ಅದ್ರದ್ದೊಂದು ಹಸುದು ವಿಡಿಯೋ ಮಾಡ್ಕೊಂಡಿದ್ದೆ ಯಾವತ್ತೋ ಒಂದು ದಿನ, ಹಾಗಾಗಿ ವಿಡಿಯೋ ಇದೆ, ನಿಮಗೆ ತೋರಿಸ್ತೀನಿ. ಆ ಹಸು ತಂದಿದ್ದು ನಾವು ಒಂದು 40-45 ಒಳಗಡೆ, ಅಂದರೆ 45,000-40,000 ಒಳಗಡೆ ತಂದಿದ್ದು. ಅದರಲ್ಲಿ ಎಷ್ಟು ಅನ್ನೋದು ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ನಮ್ಮ ಪಾರ್ಟ್ನರ್ ತಂದಿದ್ರು. ಮತ್ತು ಅದು ಹಾಲು ಕೊಡ್ತಿದ್ದಿದ್ದು ಸ್ಟಾರ್ಟಿಂಗು ಒಂದು 7-7.5 ಲೀಟ್ರ್ ಏನೋ ಕೊಡ್ತಿತ್ತು. ಇವಾಗ 2.5-3 ಲೀಟ್ರು ಬಂದಿದೆ. ಸೊ ಅದಕ್ಕೋಸ್ಕರ ನಾವು ಹಸು ಕೊಟ್ಟಿದ್ದೀವಿ. ಅಂದರೆ ಕೊಡೋಕೆ ರೀಸನ್ ಬೇರೆ ಇದೆ, ಬಟ್ ಅಷ್ಟು ಕೊಡ್ತಿತ್ತು ಅಂತ ಹಾಲು ಹೇಳ್ತಿರೋದು ನಾನು. ನೆಕ್ಸ್ಟ್ ಹೇಳೋದಾದರೆ ಅದ್ರ ಬಗ್ಗೆ ಎಷ್ಟು ಕೊಟ್ಟಿದ್ದು ಅಂತ ಕೇಳೋದಾದರೆ ನಾವು ಬರೀ 20,000ಕ್ಕೆ. ಯಾಕೆಂತಂದರೆ ಈಗ ಲಾಭ ಬಂತು ಅಂದರೆ ಲಾಭ ಮಾತ್ರ ಹೇಳ್ತಾರೆ ಹೈನುಗಾರಿಕೆಯಲ್ಲಿ. ನಮ್ಮ ಫಾರ್ಮಲ್ಲಿ ಅಂದರೆ ನಾನು ಹೇಳ್ತಿರೋದು, ನಾವು ಯಾಕಂದರೆ ಹೈನುಗಾರಿಕೆಯಲ್ಲಿ ನಡೆಸ್ತಿರೋದ್ರಿಂದ ಲಾಭ ನಷ್ಟ ಎರಡೂ ಹೇಳ್ಬೇಕಾಗುತ್ತೆ. ಬರೀ 20,000 ಕೊಟ್ಟಿರೋದು. ಲಾಸ್ ಆಗಿಲ್ವ ಅಂತ ಕೇಳ್ಬೋದು. ಆಗಿದೆ, ಏನು ತೊಂದರೆ ಇಲ್ಲ. ಯಾಕೆಂತಂದರೆ ಲಾಭನೇ ಬೇಕು ಅಂತ ಕಾಯ್ತಾ ಕೂರೋಕ್ಕಾಗಲ್ಲ. ಅದಕ್ಕೋಸ್ಕರ ಲಾಭ ಬಂದಾಗಲೂ ಖುಷಿಯಾಗಬೇಕು, ನಷ್ಟ ಬಂದಾಗಲೂ ಖುಷಿನೇ ಇರಬೇಕು. ಅದು ಬಿಟ್ಟು
ಬೇಜಾರಲ್ಲಿದ್ದರೆ ಅದು ಸರಿ ಅನಿಸಲ್ಲ ನಮ್ಮ ಪ್ರಕಾರ. ಸೊ 20,000ಕ್ಕೆ ಕೊಟ್ಟಿದ್ದು. ಅದರದ್ದು ಏನಾರ ಮೈನಸ್ ಹೇಳೋದಾದರೆ ಹಸುದು ಸಖತ್ತು ತರಲೆ ಮಾಡುತ್ತೆ. ಹಾಲು ಕರ್ಸ್ಕೋಬೇಕಾರೆ ಕೊಡುತ್ತೆ, ಹಾಲು ಕೊಡೋಲ್ಲ ಅಂತ ಹೇಳಲ್ಲ. ಬಟ್ ಕಾಲು ಕಟ್ಟಿ ಕರ್ಕೋಬೇಕು. ಕಾಲು ಕಟ್ಟಿದ್ರು ಕೂಡ ನಖರ ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ನಮ್ಮ ಪಾರ್ಟ್ನರ್ಗೆ ಯಾಕೋ ಸರಿ ಅನಿಸ್ಲಿಲ್ಲ. ಅವರೊಬ್ಬರೇ ಕರಿತಿದ್ದಿದ್ದು, ನಾನು ಹಸು ಮುಟ್ತಾನೆ ಇರಲಿಲ್ಲ. ಯಾಕಂತಂದರೆ ಜಂಪ್ ಮಾಡೋದು ಈ ಥರ ಎಲ್ಲ ಮಾಡಿಬಿಟ್ರೆ ಕಷ್ಟ. ಸೊ ಅದಕ್ಕೋಸ್ಕರ ನಮ್ಮ ಪಾರ್ಟ್ನರೇ ಕರಿತಿದ್ದಿದ್ದು ಹಾಲು. ಹಾಗಾಗಿ ಅವ್ರಿಗೆ ಕಂಫರ್ಟಬಲ್ ಅನಿಸ್ಲಿಲ್ಲ ಅದ್ರ ಜೊತೆಗೆ. ಸೊ ಹಾಗಾಗಿ ಸೇಲ್ ಮಾಡಿದ್ರು. ಸೊ ಪಾರ್ಟಿ ಇನ್ನೂ ಅಮೌಂಟ್ ಕೊಟ್ಟಿಲ್ಲ. ಅಮೌಂಟ್ ಅದೇ ಹೇಳಿದ್ನಲ್ಲ 20,000ಕ್ಕೆ ಕೊಟ್ಟಿರೋದು. ಏನೂ ಆಗೋದಿಲ್ಲ, ಯಾಕಂದರೆ ಲಾಸ್ ಆದ್ರೂ ನಮ್ಮದೇ, ಲಾಭ ಆದ್ರೂ ನಮ್ಮದೇ. ಸೊ ಏನೇ ಬಂದ್ರೂ ಲಾಭ ನಷ್ಟ ನಾವೇ ಸ್ವೀಕರಿಸ್ಬೇಕು. ಅದಕ್ಕೋಸ್ಕರ ಹೇಳ್ತಿರೋದು. ಇಷ್ಟು ನಮ್ಮ ಫಾರ್ಮಲ್ಲಿ ನಡೆಯುವಂಥದ್ದು ನಾನು ತಿಳಿಸ್ತಿರೋದು.